ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿ ಶೇಪ್ ಬ್ಲೌಸ್ ಅಂತಕ್ಕಂಥದ್ದು ಡಮ್ಮಿ ಪೀಸಲ್ಲಿ ಡಮ್ಮಿಯಾಗಿ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಬಾಡಿ ಮೆಜರ್ಮೆಂಟಲ್ಲಿ ಅಂತಕ್ಕಂಥದ್ದು. ಇದರಲ್ಲಿ ಮೇಜರ್ ಡಿಫ್ರೆನ್ಸ್ ನಿಮಗೆ ಏನು ಬರುತ್ತೆ ಅಂತಂದರೆ ಫುಲ್ ಬಸ್ಟ್ ಮೆಜರ್ಮೆಂಟ್. ಇವಾಗ ನಿಮಗೇನು ಕಾಣುತ್ತೆ, ವಿ ಶೇಪಲ್ಲಿ ವಿತ್ ಪ್ರಿನ್ಸಸ್ ಕಟ್ ಅಂತಕ್ಕಂಥದ್ದು ಕಾಣ್ತಾ ಇದೆ. ಪಟ್ಟಿನ ಡಮ್ಮಿಯಾಗಿ ಜಸ್ಟ್ ಅಂಟಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ನಾವು ರೆಗ್ಯುಲರ್ ಆಗಿ ಕಟ್ ಮಾಡಿ ಸ್ಟಿಚ್ ಮಾಡುವಂತಹ ಪಟ್ಟಿ ಕೂಡ ನಮಗೆ ಇದೇ ರೀತಿನೇ ಆಫ್ಟರ್ ಸ್ಟಿಚಿಂಗ್ ಅಂತಕ್ಕಂಥದ್ದು ಕಾಣುತ್ತೆ. ಲೈಟ್ ಆಗಿ ಇಲ್ಲಿ ಓಪನ್ ಅಪ್ ಆಗಿ ಕಾಣ್ತಾ ಇರುತ್ತೆ. ಬಟ್ ಇದು ಎದಕ್ಕೆ ಓಪನ್ ಅಪ್ ಆಗಿ ಕಾಣುತ್ತೆ, ಓಕೆನಾ, ಅದು ಮತ್ತು ವಿ ಶೇಪಲ್ಲಿ ಇಲ್ಲಿ ನಮಗೆ ಪೈಪಿಂಗ್ ಅನ್ನ ಕೊಟ್ಟಾಗ ಇದು ಯಾಕೆ ಈ ರೀತಿ ಎದ್ದೇಳುತ್ತೆ, ಓಕೆನಾ. ಸೊ ಇದೆಲ್ಲವನ್ನ ಸಾಲ್ವ್ ಮಾಡುತ್ತೇವೆ ನಾವು ವಿ ಶೇಪ್ ಬ್ಲೌಸ್ ಕೋರ್ಸಲ್ಲಿ, ಓಕೆನಾ. ವಿ ಶೇಪ್ ಬ್ಲೌಸ್ ಕೋರ್ಸ್ ವಿತ್ ಪ್ರಿನ್ಸಸ್ ಕಟ್. ಸಾಧ್ಯವಾದರೆ ಇದೇ ವಿ ಶೇಪ್ ಅನ್ನ ನಾವಿಲ್ಲಿ ರೌಂಡ್ ಶೇಪ್ ಅನ್ನ ತೆಗೆದುಕೊಂಡು, ಓಕೆನಾ, ಈಗೇನು ರಾಜಾರಾಣಿ ಕೋಚಿಂಗಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ, ರೌಂಡ್ ಅನ್ನು ತೆಗೆದುಕೊಂಡು ಇಲ್ಲಿ ಒಂದು ನಮಗೆ ಪಟ್ಟಿಯನ್ನು ಅಟ್ಯಾಚ್ ಮಾಡಿ ಕಂಪ್ಲೀಟ್ಲಿ ಡಿಸೈನರ್ ಬ್ಲೌಸ್ ಥರ ರೆಡಿ ಮಾಡೋದು ಹೇಗೆ, ಬಹಳ ಸಿಂಪಲ್ ಅಂದರೆ ಬಹಳ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಕುತ್ಕೊಂಡು ಅಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ಗ್ರ್ಯಾಂಡ್ ಆಗಿ ರೆಡಿ ಮಾಡ್ಕೊಳ್ಬೋದು ಸಿಂಪಲ್ ಆಗಿ, ಓಕೆನಾ. ಪೂರ್ತಿ ಹಾರ್ಡಾಗಿ ನಾನೇನು ತೋರಿಸೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದೀವಿ, ಎದಕ್ಕೆ ಇದು ಪರ್ಫೆಕ್ಟ್ ಆಗಿ ಕುತ್ಕೊಂಡಿದೆ. ಇಲ್ಲಿ ಮೇಜರ್ ನಿಮಗೆ ಬಾಡಿ ಮೆಜರ್ಮೆಂಟ್ ಇಲ್ಲಿ ಡಿಫ್ರೆನ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಏನು ಡಿಫ್ರೆಂಟು ಅಂತಂದ್ರೆ, ಈಗ ನಿಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಫುಲ್ ಬಸ್ಟ್ ಮೆಜರ್ಮೆಂಟ್ ಇದು 35 ಸೈಜ್ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಓಕೆನಾ. 35 ಸೈಜ್ ಇರೋದ್ರಿಂದ ಸೊ ಇದರಲ್ಲಿ ಮೇನ್ ಡಿಫ್ರೆನ್ಸ್ ನಾವೇನು ನೋಡ್ತೀವಿ ಇಲ್ಲಿ ಅಂತಂದ್ರೆ, ನಿಮಗೆ ಬ್ಯಾಕ್ ಅಲ್ಲಿ ಕಾಣುತ್ತೆ ಮೇನ್ ಡಿಫ್ರೆನ್ಸ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಿಮಗೆ ಇಲ್ಲಿ ಒಂದು ಕರೆಕ್ಟ್ ಎಕ್ಸಾಕ್ಟ್ಲಿ ಸೈಡ್ಗೆ ಏನು ಕಾಣುತ್ತೆ, ಈ ಸೈಡ್ ಜಾಯಿಂಟ್ ಹತ್ರ ಕರೆಕ್ಟ್ ಸೆಂಟರ್ ಪಿನ್ ಅನ್ನು ನಾನು ಮಾಡ್ತೇನೆ. ಯಾವುದಕ್ಕೆ? ಫುಲ್ ಬಸ್ಟ್ ಮೆಜರ್ಮೆಂಟ್ಗೆ, ಓಕೆನಾ. ಈಗ ನೋಡಿ ಎಕ್ಸಾಕ್ಟ್ ಲೈನಿಗೆ ಅದು ಮೆಜರ್ಮೆಂಟ್ ಅಂತಕ್ಕಂಥದ್ದು ಬಂದು ಕುತ್ಕೊಂಡಿದೆ, ಓಕೆನಾ. ಕಾಣ್ತಾ ಇದೆಯಲ್ಲ ನಿಮಗೆ, ಎಕ್ಸಾಕ್ಟ್ಲಿ ಲೈನಿಗೆ ಇಟ್ಕೊಂಡಿದ್ದೀನಿ. ಈಗ ಇದೇ ಮೆಜರ್ಮೆಂಟ್ನ ನಾನು ಈ ಕಡೆ ಲೈನ್ಗೆ ಎಷ್ಟಕ್ಕೆ ಬರುತ್ತೆ ಫುಲ್ ಬಸ್ಟ್ಗೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ. ಎಷ್ಟಕ್ಕೆ ಬರ್ತಾ ಇದೆ? 16.5 ಇಂಚಿಗೆ ಬರ್ತಾ ಇದೆ. ಎಷ್ಟು? 16.5 ಇದನ್ನ ಬರೆದಿಟ್ಕೊಳ್ಳಿ, ಓಕೆನಾ. 16.5 ಬರೆದಿಟ್ಕೊಂಡಾದ್ಮೇಲೆ ಇದನ್ನ ಫುಲ್ ಬಸ್ನ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ. ಎಷ್ಟಕ್ಕೆ ಬರ್ತಾ ಇದೆ ನಮಗೆ? ಫಿಟ್ಟಿಂಗ್ಗೆ ತೆಗೆದುಕೊಂಡಾಗ 34.5 ಬರ್ತಾ ಇದೆ, ಓಕೆನಾ. ಕರೆಕ್ಟಾಗಿ ಇದು 34.5 ಇದೆ, ಓಕೆನಾ. ನಮಗೆ ಬಂದಿರತಕ್ಕಂಥದ್ದು ಎಷ್ಟು ಮೆಜರ್ಮೆಂಟು? ಇದು ನಾವು ತೆಗೆದುಕೊಂಡಿರೋದು 35, ಇಲ್ಲಿ 34.5 ಇದೆ. ಸೊ 35ರಲ್ಲಿ 34.5ಯಲ್ಲಿ 16.5 ಇಂಚು, ಓಕೆನಾ. 16.5 ಇಂಚು, 16.5 ಇಂಚನ್ನ ಡಬಲ್ ಫೋಲ್ಡ್ ಮಾಡಿದಾಗ ಎಲ್ಲಿಗೆ ಬರುತ್ತೆ ನೋಡಿ? 33 ಇಂಚಿಗೆ ಬರುತ್ತೆ. ನಮಗೆ ಬೇಕಾಗಿರೋ ಮೆಜರ್ಮೆಂಟ್ ಎಷ್ಟು? 34.5 ಅಂತಂದ್ರೆ 1.5 ಇಂಚು ಮೆಜರ್ಮೆಂಟ್ ನಮಗೆ ಫ್ರಂಟ್ ಅಲ್ಲಿ ಮಿಸ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ನಾವು ಮೆಜರ್ಮೆಂಟ್ ಅನ್ನ ಯಾವ ರೀತಿ ಕಟಿಂಗ್ ಮಾಡ್ತೀವಿ, ಬ್ಯಾಕ್ ಅಲ್ಲಿ ನಿಮ್ಗೆ ತೋರಿಸೋದಾದ್ರೆ, ಓಕೆನಾ, ಬ್ಯಾಕ್ ಅಲ್ಲಿ ನಾವು ಮೆಜರ್ಮೆಂಟ್ನ ಇಲ್ಲಿ ಎಷ್ಟು ಇಟ್ಕೊಳ್ತೀವಿ ಅಂತಕ್ಕಂಥದ್ರ ನಿಮಗೆ ಕಟಿಂಗ್ ಮಾಡೋದ್ರ ಡ್ರಾಫ್ಟಿಂಗ್ ಹಾಕಿ ನಿಮಗೆ ತೋರಿಸ್ತೇನೆ ಯಾಕೆ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ. ನಿಮಗೆ ಅದಕ್ಕೆ ಏನಾಗುತ್ತೆ, ಫ್ರಂಟ್ ಅಲ್ಲಿ ಕಪ್ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ ಮತ್ತು ನಿಮಗೆ ಪ್ರೆಸ್ ಆಗಿ ಕುತ್ಕೊಳ್ಳುತ್ತೆ. ಸೊ ಈ ಸಮಸ್ಯೆ ಎಲ್ಲ ನೀವು ಫೇಸ್ ಮಾಡ್ತೀರಾ ಈ ಒಂದು ಮೆಜರ್ಮೆಂಟ್ ಇಂದ. ಸೊ ಇದನ್ನ ಹೆಂಗ್ ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥದನ್ನ ನಿಮಗೆ ಇದ್ರಲ್ಲಿ ತೋರಿಸ್ತೇನೆ, ಕಟಿಂಗ್ ಅಲ್ಲಿ ತೋರಿಸ್ತೇನೆ. ಚೆಸ್ಟ್ ಬಂದು 35 ಇಂಚಸ್, ಅಂದ್ರೆ ನಾವು ನೋಡಿರ್ತಕ್ಕಂಥ ಮೆಜರ್ಮೆಂಟ್ ಎಷ್ಟು? 34.5 ಇದೆ. ಸೊ ನಾವು 35ಗೆ ಇಟ್ಕೊಂಡಿದೀವಿ. ಸೊ ಇದನ್ನ ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 8.75 ಬರುತ್ತೆ, ಓಕೆನಾ. ಇದು ನೆನ್ಪಿಟ್ಕೊಳ್ಳಿ. ಫುಲ್ ಬಸ್ಟ್ ಕೂಡ ಸೇಮ್ ಮೆಜರ್ಮೆಂಟ್ ಇರುತ್ತೆ. ಸೊ ಇದು ಕೂಡ 8.75 ಬರುತ್ತೆ, ಅಂದ್ರೆ 34.5 ಇದೆ ಆಸ್ ಪರ್ ಡಮ್ಮಿ ಮೆಜರ್ಮೆಂಟ್ ಪ್ರಕಾರ. ನಾವು ಇಟ್ಕೊಂಡಿರ್ತಕ್ಕಂಥದ್ದು 35 ಇಂಚಸ್ ಇದೆ. ಸೊ ಇದ್ರ ಪ್ರಕಾರ ನಾವೇನ್ ಮಾಡಿದೀವಿ, ಬ್ಯಾಕ್ ಅನ್ನ ಕಟ್ ಮಾಡ್ಕೊಂಡಿದೀವಿ, ಓಕೆನಾ. ಬ್ಯಾಕ್ ಇಲ್ಲಿ ವಿ ಶೇಪ್ ಇಲ್ಲ, ನಿಮಗೆ ರೌಂಡ್ ಶೇಪ್ ಅಂತಕ್ಕಂಥದ್ದಿದೆ, ಓಕೆನಾ. ಇದರಲ್ಲಿ ನಿಮಗೆ ಮೆಜರ್ಮೆಂಟ್ನ ತೋರಿಸ್ತಾನೆ. ನಾನು ನಿಮಗೆ ಎಷ್ಟಿದೆ ಅಪರ ಮೆಜರ್ಮೆಂಟು, ನಮಗೆ ಬೇಕಾಗಿರೋ 8.25 ಇಂಚು, 1/4 ಇಂಚು ಕಡಿಮೆ ಮಾಡ್ಕೊಂಡಿದ್ದೀವಿ, ಓಕೆನಾ. ಶೋಲ್ಡರ್ ಅಲ್ಲಿ ಅಥವಾ ಸೈಡ್ ಅಲ್ಲಿ ಸ್ಲೋಪಿಂಗ್ ಹೋಗುತ್ತೆ ಅಂತೇಳಿ, ಫ್ಲೋ ಹೋಗುತ್ತೆ ಅಂತ 1/4 ಇಂಚು ನಾವು ಕಡಿಮೆನ ಇಟ್ಕೊಂಡಿದ್ದೀನಿ. ಈಗ ನಮಗೆ ಇಲ್ಲಿ ಮೇಜರ್ ಬರುವಂಥದ್ದು ಎಲ್ಲಿ ಸಮಸ್ಯೆ ಅಂತಂದ್ರೆ, ಸೊ ಕೆಳಗಡೆ ನಮಗೆ 28 ಇಂಚ್ ಬೇಕು. ಸೊ ಇಷ್ಟಕ್ಕೆ ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದು ಲೈನ್ನ ನಾವು ಡ್ರಾ ಮಾಡ್ಕೊಳ್ಳೋಣ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಆಗ.
ಮಿಸ್ಟೇಕ್ ಏನಂತ ಹೇಳಿ, ಸೊ ಇದು ನೋಡಿ, ಇದು ಬಂದು ಕಂಪ್ಲೀಟ್ಲಿ ಬಾಡಿ ಮೆಜರ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಇದನ್ನ ಕಂಪೇರ್ ಅದಕ್ಕೋಸ್ಕರ ರೆಡಿ ಬ್ಲೌಸ್ ಇರುವಂಥದ್ದಕ್ಕೆ ಕಂಪೇರನ್ನು ಮಾಡಬೇಡಿ. ಓಕೆನಾ. ಇದು ನಮಗೆ ಡಾಟ್ ಇಷ್ಟು ಹಿಡಿದ ಮೇಲೆ ಬರುವಂಥದ್ದು. ಓಕೆನಾ. ಡಾಟ್ ಹಿಡಿದ ಮೇಲೆ ನಮಗೆ ಬ್ಲೌಸ್ ಅಂತಕ್ಕಂಥದ್ದು ಇಷ್ಟಕ್ಕೆ ರೆಡಿ ಬಂದುಬಿಡತ್ತೆ. ಓಕೆನಾ. ನಿಮ್ಗೆ ಇದನ್ನು ಈ ರೀತಿ ಮಾಡಿ ತೋರಿಸ್ತಾನೆ. ಇದರಲ್ಲಿ ನಮಗೆ 1/2 ಇಂಚ್ ಮಾರ್ಜಿನ್ ಇಲ್ಲಿಗೆ ಹೋಗುತ್ತಲ್ಲ, ಡಾಟ್ ಪಾಯಿಂಟ್ ನಮಗೆ ಎಷ್ಟಕ್ಕೆ ಬರುತ್ತೆ ಅಂದರೆ 9.5 ಇಂಚಿಗೆ ಬರುತ್ತೆ. ಇಲ್ಲಿದೆಯಲ್ಲ, ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಬ್ಯಾಕ್ ನಮಗೆ ಎಷ್ಟು ಬಂತು, ಅದು 8.25 ಇಂಚು, 16.5 ಇಂಚು ಬಂತಲ್ವಾ ಬ್ಯಾಕ್ ನಾವು ಚೆಕ್ ಮಾಡ್ಕೊಂಡಾಗ. ಇಲ್ಲಿ ಕೂಡ ಅಷ್ಟೇ ಬರ್ತದೆ, ಇಂಚು ಮಿಂಚು ಬಟ್ಟೆ ಹಿಗ್ಗಿದಾಗ 8.25 ಇಂಚು ಬರುತ್ತೆ. ಅಂದರೆ 16.5 ಇಂಚು ಬರ್ತಾ ಇದೆ. ಈಗ ನಾವು ಎಷ್ಟಕ್ಕೆ ಇಟ್ಕೊಂಡಿದ್ದೀವಿ, 35 ಇಂಚ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ಮೈನಸ್ 16.5 ಮಾಡಿದ್ರೆ ಎಷ್ಟಾಗುತ್ತೆ, 15ರಲ್ಲಿ 6 ಹೋದರೆ 9 ಪ್ಲಸ್ 19.5 ಅಂತಕ್ಕಂಥದ್ದು ಫ್ರಂಟಲ್ಲಿ ಬರಬೇಕು. ಇದರಲ್ಲಿ 19.5 ಫ್ರಂಟಲ್ಲಿ ಬರಬೇಕು, ಡಿವೈಡ್ ಬೈ 2 ಮಾಡ್ಕೊಳ್ಬೇಕು. 19.5 ಅಂತಂದರೆ ಇಷ್ಟು ಏನಿದೆ, ಇದರಲ್ಲಿ ಡಿವೈಡ್ ಬೈ 2 ಮಾಡಿಕೊಂಡಾಗ, ಓಕೆನಾ, 2 ಭಾಗ ಮಾಡಿಕೊಂಡಾಗ ನಮಗೆ ಎಷ್ಟಕ್ಕೆ ಬರ್ತಾ ಇದೆ, 9.25 ಇಂಚು ನಮಗೆ ಬರಬೇಕು. 9.25 ಇಂಚು ನಮಗೆ ಫ್ರಂಟಲ್ಲಿ ಬರಬೇಕು. ನೋಡೋಣ ಇಷ್ಟು ಇಟ್ಕೊಂಡಿದ್ದೀವಿ ಇಲ್ಲ ಫ್ರಂಟಲ್ಲಿ ಅಂತ ಹೇಳಿ. ಓಕೆನಾ. ನೋಡಿ, ಇದು ರೆಡಿ ನಮಗೆ ಇಷ್ಟಾಗಿ ಬರುತ್ತಲ್ವ. ಇದಿಷ್ಟು ಡಾಟ್ ಹಿಡಿತೀವಿ, ಎಲ್ಲಾನು ಹಿಡಿತೀವಿ. ನಮಗೆ ಫ್ರಂಟ್ ಕೂಡ ಸೇಮ್ ನಾವು ಎಷ್ಟು ಇಟ್ಕೊಂಡಿದ್ದೀವಿ, ಈ ಲೈನ್ಗೆ ನಾವು ಮಾರ್ಜಿನನ್ನು ಇಟ್ಕೊಂಡಿದ್ದೀವಿ. ಓಕೆನಾ. 8.25ಗೆ ಕರೆಕ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನಾವೇನು ಮಾಡಬೇಕು, 1/2 ಇಂಚ್ ಡಾಟ್ ಪಾಯಿಂಟ್ ಹಿಡ್ಕೊಂಡು 9.25 ಇಂಚಿಗೆ ಇಲ್ಲಿ ಡಾಟ್ ಪಾಯಿಂಟ್ ರೆಡಿ ಇದೆ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಎಷ್ಟು, 9.25 ಇಂಚು ರೆಡಿ ಬೇಕು. ನಾವೆಷ್ಟು ಇಟ್ಕೊಂಡಿದ್ದೀವಿ, ಇಲ್ಲಿ 9.25 ಇಂಚ್ ಇದೆ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಅಂದರೆ ಇನ್ನೂ 1/2 ಇಂಚು, ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು, 1 ಇಂಚು ಡಿಫ್ರೆನ್ಸ್ ಅಂತಕ್ಕಂಥದ್ದು ನಮಗೆ ಇಲ್ಲಿ ಬರುತ್ತೆ. ಓಕೆನಾ. ಇಷ್ಟೊಂದು 1 ಇಂಚು ಡಿಫ್ರೆನ್ಸ್ ಬರೋದ್ರಿಂದನೇ ನಾವು ಬಾಡಿ ಮೆಜರ್ಮೆಂಟಲ್ಲಿ ಕಟಿಂಗ್ ಮಾಡಿಕೊಂಡಾಗ ನಮಗೆ ಬ್ಲೌಸ್ ಟೈಟ್ ಆಗಿ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಕಂಪ್ಲೀಟ್ಲಿ ಮತ್ತೆ ಇಲ್ಲ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ, ಬಾಡಿ ಮೆಜರ್ಮೆಂಟ್ ಯಾಕೋ ರಾಂಗ್ ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗಲ್ಲಿ ನಾವು ಇದ್ಬಿಡ್ತೀವಿ. ಸೊ ಹೀಗಾಗಿ ಈ ಸಣ್ಣ ಸಣ್ಣ ಮಿಸ್ಟೇಕ್ಸನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲವನ್ನ ತಿಳ್ಕೊಂಡು ನಾವು ಮಾಸ್ಟರ್ ಆಗಬೇಕು. ಓಕೆನಾ. ಹಾಗಾಗಿನೇ ಇದು ಮಾಸ್ಟರ್ ಕ್ಲಾಸ್ ಕೋರ್ಸ್ ಅಂತಕ್ಕಂಥದ್ದು ನಿಮಗೆ ಇದೇ ತಿಂಗಳು 4ನೇ ತಾರೀಕಿಂದ ಯೂಟ್ಯೂಬ್ ಮೆಂಬರ್ಶಿಪ್ ವಿಡಿಯೋಸಲ್ಲಿ, ಅಂದರೆ ಜಸ್ಟ್ ನಿಮಗೆ 89 ರುಪೀಸ್ಗೆ ವಿಡಿಯೋ ಆಕ್ಸೆಸ್ ಸಿಗುತ್ತೆ, ಪ್ಲಸ್ 159 ರುಪೀಸ್ಗೆ ನಿಮಗೆ ಏನು ಸಿಗುತ್ತೆ, ವಾಟ್ಸಪ್ ಸಪೋರ್ಟ್ ಸಿಗುತ್ತೆ. ಇದೇ ಕೋರ್ಸ್ ಸಂಬಂಧಪಟ್ಟಂದು ಇವಾಗ ಏನು ನೀವು ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಡಿಯೋದಲ್ಲಿ ಸಂಬಂಧಪಟ್ಟಂತ ವಿ ನೆಕ್ ಬ್ಲೌಸ್ ಡಿಸೈನ್ನ ನೀವು ಯಾವ ರೀತಿ ಮಾಡ್ಕೊಳ್ಬೇಕು ನಿಮ್ಮ ಮೆಜರ್ಮೆಂಟ್ಗೆ ಅಂತಕ್ಕಂಥದ್ದು ಕೋರ್ಸ್ ಇರುತ್ತೆ. ಇದು ಕೋರ್ಸ್ ಬಂದು 4ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಮಾರ್ಚ್. ಸೊ 4ನೇ ತಾರೀಕಿಂದ ನಿಮಗೆ ಪ್ರತಿ ಬುಧವಾರ ಮತ್ತು ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಒಳಗಡೆ ನಿಮಗೆ ವಿಡಿಯೋ ಬರುತ್ತೆ, ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಕಂಪಲ್ಸರಿ. ಓಕೆನಾ. ಇದಾದ ನಂತರ ನಿಮಗೆ 2 ಡೇಸ್, ಪ್ರತಿ ಒಂದು ವಿಡಿಯೋಗೂ 2 ಡೇಸ್ ಗ್ಯಾಪ್ ಇರುತ್ತೆ. ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ಲಾಗತ್ತೆ. ಪಾರ್ಟ್ ಟು ಪಾರ್ಟ್ ಅಂತಂದ್ರೆ ಏನು, ಮೆಜರ್ಮೆಂಟ್ ಟು ಮೆಜರ್ಮೆಂಟ್ ನೀವು ಯಾವ ರೀತಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ಇದಕ್ಕೆ ಕಲಿಲಿಕ್ಕೆ ವಿಡಿಯೋಯಿಂದ ವಿಡಿಯೋಗೆ ನಿಮಗೆ ಕಲಿಲಿಕ್ಕೆ 2 or 3 ಡೇಸ್ ಟೈಮ್ ಸಿಗುತ್ತೆ. ಸೊ ಆ 2 or 3 ಡೇಸ್ ಅಲ್ಲಿ ನೀವು ಕಂಪ್ಲೀಟ್ ಕೋರ್ಸ್ ಅನ್ನ, ಅವತ್ತಿನ ಕೋರ್ಸ್ ಕಂಪ್ಲೀಟ್ ಅಂದ್ರೆ ಎಲ್ಲ ವಿಡಿಯೋಸ್ ಅಲ್ಲ, ಈ ವಿ ಶೇಪ್ಗೆ ಸಂಬಂಧಪಟ್ಟಂತ ಕೋರ್ಸ್ ಏನು ತೆಗೆದುಕೊಂಡಿರ್ತೀರಿ ಆ ಕೋರ್ಸ್ಗೆ ಸಂಬಂಧಪಟ್ಟಂತಹ ಏನೇ ಡೌಟ್ಸ್ ಇದ್ರು 2 ದಿನ ಅಥವಾ 3 ದಿನದಲ್ಲಿ ನೀವು ಕ್ಲಿಯರ್ನ ಮಾಡ್ಕೊಳ್ಳಿ. ಇದು ಬಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಬ್ಯಾಕ್ ಕಟಿಂಗ್ ಒಂದು, ಬ್ಯಾಕ್ ಮತ್ತು ಫ್ರಂಟ್ ಕಟಿಂಗ್ ಒಂದು ಕ್ಲಾಸ್ ಅಲ್ಲಿ ಬರುತ್ತೆ, ಸ್ಟಿಚಿಂಗ್ ಒಂದು ಕ್ಲಾಸ್ ಅಲ್ಲಿ ಬರುತ್ತೆ. ಪ್ರತಿಯೊಂದು ಇನ್ ಡೀಟೇಲಿಂಗ್ ಆಗಿ ಫಿನಿಶಿಂಗ್ ಸಹಿತವಾಗಿ ನೀವು ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಫಿನಿಶಿಂಗ್ ಸಹಿತ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ನಿಮಗೆ ಪ್ರತಿಯೊಂದು ಮೆಟೀರಿಯಲ್ ನಿಮ್ಮ ಹತ್ರ ಇರೋದಿಲ್ಲ. ಸೊ ಇದ್ದಿದ್ರಲ್ಲೇ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ನಿಮಗೆ ಬೇಸಿಕ್ ಅನ್ನ ಕೊಡ್ತೇನೆ, ಇದರಲ್ಲಿ ಮನೇಲಿ ರೆಡಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಿಮಗೆ ಜನರಲ್ ವಿಡಿಯೋ ಒಂದು ಕೊಡ್ತೇನೆ, ಅದರಲ್ಲಿ ಒಂದು ನಿಮಗೆ ವಿತ್ ಫಿನಿಶಿಂಗ್ ವಿಡಿಯೋ ಅಂತಕ್ಕಂಥದ್ದು ಸಿಗುತ್ತೆ. ಯಾವ ರೀತಿ ಫಿನಿಶಿಂಗ್, ಇವತ್ತೇ ನೀವು ರಾಜಾರಾಣಿ ನೋಡ್ತಾ ಇದ್ದೀರಿ, ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಪಡೆದಂತಹ ಚಾನಲ್ಲು, ಮತ್ತೆ ಸಾಕಷ್ಟು ಪಾಪ್ಯುಲಾರಿಟಿ ಪಡೆದಂತಹ ಬೋಟಿಕ್ ಆಗಿರಬಹುದು, ಅಥವಾ ನಿಮಗೆ ಫಿನಿಶಿಂಗ್ ಅಲ್ಲಿ ಬಹಳ ಅದ್ಭುತವಾಗಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರ್ತಕ್ಕಂತಹ ಕಂಟೆಂಟ್ ಕ್ರಿಯೇಟರ್ಸ್. ಓಕೆನಾ. ಸೊ ಫ್ಯಾಷನ್ ಡಿಸೈನರ್ಸ್ ಅಂತ ಕೂಡ ನಾವು ಅನ್ಬಹುದು, ಯಾಕಂದ್ರೆ ಅವರು ಆಲ್ರೆಡಿ ಆ ಫೀಲ್ಡ್ ಅಲ್ಲಿ ಇದ್ದಾರೆ, ಅವ್ರಿಗೆ ಬೇಕಾದಷ್ಟು ಸಪೋರ್ಟಿವ್ಸ್ ಇದೆ. ಓಕೆನಾ. ಹಾಗಾಗಿ ನಿಮಗೆ ಅಷ್ಟೊಂದು ಅದ್ಭುತವಾಗಿ ಫಿನಿಶಿಂಗ್ ಅನ್ನ ಕೊಡ್ತಾರೆ.
ಸೊ ಅಷ್ಟೊಂದು ಅದ್ಭುತವಾಗಿ ಫಿನಿಶಿಂಗ್ ಕೊಡಬೇಕಂದ್ರೆ ಸೇಮ್ ಮೆಟೀರಿಯಲ್, ಸೇಮ್ ಕ್ಲಾತ್ ನಮ್ಮ ಹತ್ರ ಇತ್ತು ಅಂದ್ರೆ ನೀವೂ ಕೊಡಬಲ್ರಿ. ಓಕೆನಾ? ಅದೇ ರೀತಿ ನಿಮಗೆ ಡಿಸೈನ್ ಪ್ಯಾಟರ್ನ್ಸ್ನ ರೆಡಿ ಮಾಡಿ ನೀವೇ ರೆಡಿ ಮಾಡ್ಕೊಳ್ಳೋದು ಹೆಂಗೆ ಅಂತಕ್ಕಂಥದ್ದನ್ನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ 89 ಮತ್ತು 159 ಮೆಂಬರ್ಶಿಪ್ ಅನ್ನು ಪಡೆದುಕೊಂಡಿಲ್ಲ, ದಯವಿಟ್ಟು ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಳಿ. ಯಾವ ರೀತಿ ಪಡೆದುಕೊಳ್ಬೇಕು ಅಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಸೈಡ್ ಅಲ್ಲಿ ನಿಮಗೆ ಜಾಯಿನ್ ಆಪ್ಷನ್ ಅನ್ನೋ ಬಟನ್ ಅನ್ನು ಕಾಣುತ್ತೆ. ಅಲ್ಲಿ ನಿಮಗೆ 89 ರುಪೀಸ್ ಬ್ಲೌಸ್ ಕೋರ್ಸ್ ಅಂತ ಇರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ 159 ರುಪೀಸ್ ವಾಟ್ಸಪ್ ಮಾಡಬಹುದು ಅಂತ ಇರುತ್ತೆ. ಕ್ಲಿಕ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ನ ಮಾಡ್ಕೊಳ್ಳಿ. ಒಂದು ರಿಜಿಸ್ಟರ್ನ ನೀವು ಮಾಡಿಕೊಂಡ್ರೆ ನಿಮಗೆ 4 ಡಾಟ್ ಬ್ಲೌಸ್ ಪ್ಲಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ಲಸ್ ಕಟೋರಿ ಬ್ಲೌಸ್, ಈ 3 ಬ್ಲೌಸ್ ಕೂಡ ನಿಮಗೆ ಸಿಗುತ್ತೆ. ಟೋಟಲ್ 4 ಬ್ಲೌಸಸ್ ಅನ್ನ 1 ಮಂತ್ ಅಲ್ಲಿ ನೀವು ಕಲಿಬಹುದು ಪಕ್ಕ ಪ್ಲಾನ್ ಮಾಡಿಕೊಂಡ್ರೆ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ. ವಿಡಿಯೋ ಹೆಂಗನಿಸ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಚಾನಲ್ಗೆ ಹೊಸಬರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.